ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ನಾನಂತೂ ಚೆನ್ನಾಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದುಕೊಂಡಿದ್ದೇನೆ. ನಾನಿವತ್ತು ನನ್ನ ತಲೆಯ ಬಿಳಿ ಕೂದಲಿಗೆ ಯಾವ ಮೆಹಂದಿಯನ್ನು ಹಚ್ಚುತ್ತೇನೆ ಅಂತ ನಿಮ್ಮೊಂದಿಗೆ, ಮತ್ತು ಅದನ್ನು ಹೇಗೆ ಹಚ್ಚುತ್ತೇನೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಪತಾಂಜಲಿಯವರ ಕೇಶಕಾಂತಿ ಹರ್ಬಲ್ ಮೆಹಂದಿ ನ್ಯಾಚುರಲ್ ಬ್ಲ್ಯಾಕ್ ಇದನ್ನು ಹಚ್ಚುತ್ತೇನೆ. ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಕೂಡ ಆಗಿದೆ. ಪತಾಂಜಲಿಯವರ ಕೇಶಕಾಂತಿ ಹರ್ಬಲ್ ಮೆಹಂದಿ ನ್ಯಾಚುರಲ್ ಬ್ಲ್ಯಾಕ್ ಇದು ಆಯುರ್ವೇದಿಕ್ ಆಗಿದೆ. ಇದರಿಂದ ನಮಗೆ ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲ. ಮತ್ತು ನಾವು ತುಂಬ ಕೆಮಿಕಲ್ ಇರುವಂತಹ ಹೇರ್ ಡೈಗಳನ್ನೆಲ್ಲ ಯೂಸ್ ಮಾಡಿದರೆ ನಮಗೆ ತಲೆನೋವು ಬರುತ್ತೆ, ಕಣ್ಣು ಕೂಡ ಕಾಣೋದಾಗುತ್ತೆ. 100% ಕಣ್ಣು ಕಾಣೋದಾಗುತ್ತೆ. ಯಾಕೆಂದರೆ ನಮ್ಮ ಪಕ್ಕದ ಮನೆ ಆಂಟಿ ಅವರಿಗೆ ಆಗಿದೆ ಹಾಗೆಯೇ. ಅವರು ತುಂಬ ವರ್ಷಗಳಿಂದ ಹೇರ್ ಡೈನ ಯೂಸ್ ಮಾಡ್ತಿದ್ರು. ಅವರಿಗೆ ತಲೆನೋವು ಸ್ಟಾರ್ಟ್ ಆಗಿ ಆಮೇಲೆ ಎರಡೂ ಕಣ್ಣು ಕೂಡ ಕಾಣೋದಾಗಿದೆ. ತುಂಬ ವರ್ಷ ನಾವು ಕೆಮಿಕಲ್ ಇರುವಂತಹ ಹೇರ್ ಡೈನ ಯೂಸ್ ಮಾಡಿದರೆ ನಮಗೆ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ. ಅದಕ್ಕೆ ನಾವು ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನ ಉಪಯೋಗಿಸೋಣ, ಯಾವುದೇ ಸೈಡ್ ಎಫೆಕ್ಟ್ ಅದರಿಂದ ಇರುವುದಿಲ್ಲ. ಅದಕ್ಕೆ ನಾನು ಪತಾಂಜಲಿಯವರ ಕೇಶಕಾಂತಿ ಹರ್ಬಲ್ ಮೆಹಂದಿ ನ್ಯಾಚುರಲ್ ಬ್ಲ್ಯಾಕನ್ನು ಯೂಸ್ ಮಾಡುತ್ತೇನೆ. ಇದನ್ನು ಹೇಗೆ ಯೂಸ್ ಮಾಡೋದೆಂದರೆ, ನಾವು ಅರ್ಧ ಗ್ಲಾಸ್ ಟೀ ಡಿಕಾಕ್ಷನ್ ರೆಡಿ ಮಾಡ್ಕೋಬೇಕು. ಟೀ ಡಿಕಾಕ್ಷನ್ ರೆಡಿ ಮಾಡಿಕೊಂಡು ಆಮೇಲೆ ಅರ್ಧ ನಿಂಬೆಹಣ್ಣು ಕೂಡ ಇಟ್ಕೊಳ್ಬೇಕು, ಕಟ್ ಮಾಡಿ ಇಟ್ಕೊಳ್ಬೇಕು. ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಾಗಿ ನಾವು ಈ ಮೆಹಂದಿ ಪೌಡ್ರನ್ನು ತಗೊಳ್ಬೇಕು. ಅದಕ್ಕೆ ನಾವು ಆ ಮೆಹಂದಿ ಪೌಡ್ರಿಗೆ ಸ್ವಲ್ಪನೇ ಟೀ ಡಿಕಾಕ್ಷನ್ನ ಹಾಕಿ ಕಲಸ್ಕೊಂಡು ಬರಬೇಕು. ನಮಗೆ ಎಷ್ಟು ದಪ್ಪ ಬೇಕು ಅಷ್ಟಾಗಿ ನಾವು ಕಲಸ್ಕೊಂಡು ಬರಬೇಕು. ತುಂಬ ತಿಕ್ಕಾಗಬಾರ್ದು. ನೋಡಿ, ಈ ಸೈಜಲ್ಲಿ ಇರಬೇಕು. ಇದು ನೋಡಿ, ತುಂಬ ಬ್ಲ್ಯಾಕ್ ಆಗಿದೆ. ಇದು ಆಯುರ್ವೇದಿಕ್ ಕೂಡ. ಇದನ್ನು ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದು ನಾನು ಯೂಸ್ ಮಾಡುವಂಥ ಮೆಹಂದಿ. ನೀವು ಕೂಡ ಇದನ್ನು ಯೂಸ್ ಮಾಡಿ, ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದಕ್ಕೆ ನಾವು ಟೀ ಡಿಕಾಕ್ಷನ್ ಹಾಕ್ಕೊಂಡು ಈ ಥರ ರೆಡಿ ಮಾಡಿದ ಮೇಲೆ ಅರ್ಧ ನಿಂಬೆ ಹಣ್ಣನ್ನು ಕೂಡ ಹಿಂಡಿಕೊಳ್ಬೇಕು. ಯಾಕೆಂದರೆ ಡ್ಯಾಂಡ್ರಫ್ ಆಗಿ ಇಚ್ಚಿಂಗ್ ಆಗ್ತಾ ಇದ್ದರೆ ಆ ಇಚ್ಚಿಂಗ್ ಎಲ್ಲ ಕಡಿಮೆ ಆಗುತ್ತೆ ನಿಂಬೆಹಣ್ಣಿನ ರಸದಿಂದ. ಅದಕ್ಕೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೇಕು. ಆಮೇಲೆ ಕೈಯಿಂದನೇ ನಮಗೆ ಹೇಗೆ ಬೇಕು ಹಾಗೆ ಹಚ್ಚಿಕೊಳ್ಬಹುದು ತಲೆಗೆ. ಇನ್ನೊಂದು ಮಾಹಿತಿ ಏನಂದರೆ, ನಾವು ಸ್ನಾನ ಮಾಡುವಾಗ ನಮ್ಮ ಕೈ ಬೆನ್ನ ಹಿಂದೆ ಪೂರ್ತಿಯಾಗಿ ತೊಳಿಲಿಕ್ಕೆ ನಮಗೆ ಆಗುವುದಿಲ್ಲ ಅಲ್ವಾ? ಬೇರೆ ಯಾರಾದರೂ ಉಜ್ಜಿ ಕೊಡಬೇಕು. ಸರಿಯಾಗಿ ನಾವು ನಮ್ಮ ಬೆನ್ನನ್ನು ತಿಕ್ಕಿ ತೊಳೆಯದೇ ಇದ್ದರೆ ಅದರಿಂದ ನಮಗೆ ನಮ್ಮ ಬೆನ್ನೆಲ್ಲ ತುರಿಸ್ತಾ ಇರುತ್ತೆ ಅಲ್ವಾ? ಸ್ವಲ್ಪ ದಪ್ಪ ಆಗುವಾಗ ಇನ್ನೂ ಕೈ ನಮಗೆ ಎಟಕುವುದಿಲ್ಲ ಹಿಂದಕ್ಕೆ. ಅದಕ್ಕೆ ಏನು ಮಾಡಬೇಕಂದ್ರೆ, ನಾವು ಈ ಥರದ ಬ್ರಷ್ ತಗೊಳ್ಬೇಕು ಒಂದು. ನೋಡಿ, ಇದರಲ್ಲಿ ತುಂಬ ಚೆನ್ನಾಗಿ ನಮಗೆ ಬೆನ್ನು ಉಜ್ಜಲಿಕ್ಕೆ ಆಗುತ್ತೆ. ಮೇಲ್ಗಡೆಯಿಂದನೂ ಆಗುತ್ತೆ, ಕೆಳಗಡೆಯಿಂದನೂ ಆಗುತ್ತೆ ಈ ಬ್ರಷಿಂದ. ಇದಕ್ಕೆ ಇರೋದು ಬರೀ 20 ರೂಪಾಯಿ. ಎಲ್ಲರೂ ಇಂಥ ಒಂದು ಬ್ರಷ್ ತಗೊಳ್ಳಿ. ಇನ್ನೂ ಉದ್ದ ಇರುವಂಥ ಬ್ರಷ್ ಬೇಕಿದ್ದು ನಿಮಗೆ ತಗೊಳ್ಬಹುದು. ಇನ್ನೂ ಉದ್ದ ಇರುವಂಥ ಬ್ರಷ್. ಮತ್ತು ಇದು ಸ್ಮೂತ್ ಆಗಿರಬೇಕು, ತುಂಬ ರಫ್ ಆಗಿರಬಾರ್ದು. ತುಂಬ ರಫ್ ಆಗಿದ್ದರೆ ನಮ್ಮ ಬೆನ್ನೆ ಸ್ಕಿನ್ನೆಲ್ಲ ಕಿತ್ಕೊಂಡು ಬರ್ಬೋದು. ಅದಕ್ಕೆ ಮತ್ತು ಇದರಿಂದ ಇನ್ನೊಂದು ಪ್ರಯೋಜನ ಏನಂದರೆ, ನಮ್ಮ ಕಾಲಿನ ಉಗುರಲ್ಲಿ ಅಂಟಿಕೊಂಡಿರುವ ಎಲ್ಲ ಕೊಳೆಯನ್ನು ತಿಕ್ಕಿ ತೊಳಿಬಹುದು. ಇದರಿಂದ ಕಾಲಿನ ಕೊಳೆಯನ್ನು ಚಂದ ತಿಕ್ಕಿ ತೊಳಿಬಹುದು. ಇಮ್ಮಡಿ ಕೂಡ ನಾವು ನೆಲಕ್ಕೆ ಉಜ್ಜಿತೀವಲ್ಲ ವಾಶ್ರೂಮಲ್ಲಿ, ಈ ಬ್ರಷಿಂದ ಚಂದ ತಿಕ್ಕಿ ತೊಳೆದ್ರೆ ನಮ್ಮ ಕಾಲಲ್ಲಿರುವ ಎಲ್ಲ ಕೊಳೆನೂ ಹೋಗುತ್ತೆ. ಅದಕ್ಕೆ ನಾನು ಈ ಮಾಹಿತಿಯನ್ನು ನಿಮ್ಮೊಂದಿಗೆ ತಂದಿದ್ದೇನೆ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಹೊಸದಾಗಿ ನೋಡುತ್ತಿರುವಂಥ ಎಲ್ಲ ಫ್ರೆಂಡ್ಸು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಯಿತು, ನೀವು ಯೂಸ್ ಮಾಡಿದ್ದೀರಿ ಅಂತ ಇದ್ದರೆ ನನಗೆ ಖಂಡಿತ ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ವಂದನೆಗಳೊಂದಿಗೆ ರೂಪಾ ಜಯ.